ನಮ್ಮಲ್ಲಿ ಹೆಚ್ಚಿನವರು ಈ ಮಳೆಗಾಲದ ಸಂಜೆ ಮನೆ ಹೊರಗೆ ಜಿಟಿ ಜಿಟಿ ಅಂತ ಮಳೆ ಸುರಿತಾ ಇದ್ರೆ ಮನೆ ಒಳಗೆ ಏನಾದರೂ ತಿನ್ನೋದಕ್ಕೆ ಬಿಸಿ ಬಿಸಿ ಸಿಗಬಹುದಾ ಅಂತ ನಿರೀಕ್ಷಿಸ್ತಾ ಇರ್ತಾರೆ ಅಲ್ವಾ? ಅಂಥವರಿಗಾಗಿನೇ ಈ ಸಂದರ್ಭದಲ್ಲಿ ತುಂಬ ಸೂಕ್ತವಾದಂತಹ ಮತ್ತು ಆರೋಗ್ಯವನ್ನು ಬೆಂಬಲಿಸುವಂತಹ ಒಂದು ಸೂಪರ್ ಸ್ನ್ಯಾಕ್ ಅಂದರೆ ಅದು ಬೇಯಿಸಿದ ಶೇಂಗಾ. ನಮಸ್ತೆ, ನಾನು ನಿಮ್ಮ ಡಯಟಿಷಿಯನ್ ಸಂಚನಾ. ಇವತ್ತು ನಾನು ಈ ವಿಡಿಯೋದಲ್ಲಿ ಮಳೆಗಾಲದಲ್ಲಿ ನಾವೆಲ್ಲರೂ ಈ ಬೇಯಿಸಿದ ಶೇಂಗಾನ ಯಾಕೆ ಮಿಸ್ ಮಾಡದೆ ಸೇವನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇನ್ನು ಈ ಶೇಂಗಾ ಬೀಜ ಪ್ರೋಟೀನ್, ಫೈಬರ್, ಹೆಲ್ದಿ ಫ್ಯಾಟ್, ವಿಟಮಿನ್ ಇ, ಮೆಗ್ನೀಷಿಯಂ ಮತ್ತು ಫಾಸ್ಫರಸ್ನಿಂದ ತುಂಬಿರುತ್ತೆ. ಅದು ಹುರಿದ ಶೇಂಗಾನೇ ಇರಲಿ ಅಥವಾ ಬೇಯಿಸಿದ ಶೇಂಗಾನೇ ಇರಲಿ. ಹಾಗೆಯೇ ಈ ಎಲ್ಲ ಪೋಷಕಾಂಶಗಳು ನಮ್ಮ ಆರೋಗ್ಯಕ್ಕೆ ಅತ್ಯಗತ್ಯ. ಅದರಲ್ಲೂ ಈ ಹುರಿದ ಶೇಂಗಾಗಿಂತ ಬೇಯಿಸಿದ ಶೇಂಗಾ ಹೇಗೆ ವಿಭಿನ್ನ ಆರೋಗ್ಯದ ದೃಷ್ಟಿಯಿಂದ ಅಂತ ನೋಡ್ತಾ ಹೋಗೋಣ. ಬೇಯಿಸಿದ ಶೇಂಗಾದಲ್ಲಿ ಈ ಫ್ಯಾಟ್ ಕಂಟೆಂಟ್, ಕೊಬ್ಬಿನ ಅಂಶ ಹುರಿದ ಶೇಂಗಾಗಿಂತ ತುಸು ಕಡಿಮೆ ಇರುತ್ತೆ. ಹಾಗಾಗಿ ಈ ತೂಕನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತ ಇರೋರಿಗೆ ಇದೊಂದು ಲೈಟರ್ ಆಪ್ಷನ್. ಇನ್ನು ಈ ಬೇಯಿಸುವಂತಹ ಪ್ರಕ್ರಿಯೆ ಶೇಂಗಾದಲ್ಲಿನ ಸಾಲ್ಯುಬಲ್ ಫೈಬರ್, ನಾರಿನ ಅಂಶವನ್ನು ಸ್ವಲ್ಪ ಹೆಚ್ಚಿಸುತ್ತೆ. ಇದು ಜೀರ್ಣಕ್ರಿಯೆಯನ್ನು ಉತ್ತೇಜಿಸುವಲ್ಲಿ, ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆಗೊಳಿಸುವಲ್ಲಿ, ಹಾಗೆಯೇ ದೀರ್ಘ ಸಮಯದವರೆಗೆ ಹೊಟ್ಟೆ ತುಂಬಿದ ಅನುಭವವನ್ನು ನೀಡುವಲ್ಲಿ ಸಹಕಾರಿ. ಬೇಯಿಸುವ ಪ್ರಕ್ರಿಯೆ ಕೇವಲ ನಾರಿನಂಶವನ್ನು ಮಾತ್ರ ಅಲ್ಲ, ಶೇಂಗಾದಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಅಂಶವನ್ನು ಕೂಡ ವೃದ್ಧಿಸುತ್ತೆ. ಇದು ಈ ಮಳೆಗಾಲದಲ್ಲಿ ಇನ್ಫೆಕ್ಷನ್ ವಿರುದ್ಧ ಹೋರಾಡಲಿಕ್ಕೆ, ಹಾಗೆಯೇ ಒಂದು ಬಲವಾದ ರೋಗ ನಿರೋಧಕ ವ್ಯವಸ್ಥೆಯನ್ನು ಹೊಂದಲಿಕ್ಕೆ ತುಂಬ ಮುಖ್ಯ. ಬೇಯಿಸಿದ ಶೇಂಗಾದಲ್ಲಿ ಈ ಗ್ಲೈಸೆಮಿಕ್ ಇಂಡೆಕ್ಸ್ ತುಸು ಕಡಿಮೆ ಇರುತ್ತೆ. ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಸಡನ್ ಆಗಿ ಇರೋದಿಲ್ಲ. ಹಾಗಾಗಿ ಈ ಡಯಾಬಿಟಿಸ್, ಮಧುಮೇಹದಿಂದ ಬಳಲ್ತಾ ಇರೋರು ಇದ್ರ ಕಡೆ ಮುಖ ಮಾಡಬಹುದು. ಇನ್ನು ಈ ಹುರಿದ ಅಥವಾ ಕರಿದ ಶೇಂಗಾಗಿಂತ ಬೇಯಿಸಿದ ಶೇಂಗಾ ಜೀರ್ಣಿಸಿಕೊಳ್ಳೋದಕ್ಕೆ ತುಸು ಸುಲಭ. ಹಾಗಾಗಿ ಈ ಅಸಿಡಿಟಿ, ಗ್ಯಾಸ್ಟ್ರೈಟಿಸ್ ಅಥವಾ ಸೆನ್ಸಿಟಿವ್ ಸ್ಟಮಕ್ನ ಹೊಂದಿರುವವರಿಗೆ ಇದು ಸ್ವಲ್ಪ ಉತ್ತಮ ಆಯ್ಕೆ. ಸೊ ಇದುವರೆಗೆ ನಾವು ಬೇಯಿಸಿದ ಶೇಂಗಾದ ಕೆಲವೊಂದಿಷ್ಟು ಆರೋಗ್ಯ ಪ್ರಯೋಜನಗಳನ್ನು ನೋಡಿದ್ವಿ. ಇನ್ಯಾಕೆ ತಡ? ನಿಮಗೂ ಈ ಮಳೆಗಾಲದಲ್ಲಿ ಸಂಜೆ ಏನಾದರೂ ಸ್ನ್ಯಾಕ್ಸ್ನ ಸೇವನೆ ಮಾಡಬೇಕು ಅಂತ ಹಸಿವಾದರೆ ಈ ಬಜ್ಜಿ, ಬೋಂಡಾ, ಚಿಪ್ಸ್ ಇವುಗಳನ್ನೆಲ್ಲ ಮಿತಿಗೊಳಿಸಿ. ಈ ಬೇಯಿಸಿದ ಶೇಂಗಾ ಏನಾದರೂ ಸಿಕ್ಕಿದ್ರೆ ಒಂದು ಮುಷ್ಟಿ ಅದನ್ನೇ ಕೈಗೆತ್ಕೊಳ್ಳಿ. ಇನ್ನೂ ಬೇಕು ಅಂದರೆ ಆ ಬೇಯಿಸಿ ಬಿಡಿಸಿದ ಶೇಂಗಾಕ್ಕೆ ಒಂದು ಚಿಟಿಕೆ ಅರಿಶಿನ, ಉಪ್ಪು, ಪೆಪ್ಪರ್, ಹಾಗೆಯೇ 2 ಹನಿ ನಿಂಬೆ ರಸವನ್ನು ಬೆರೆಸಿ ಸೇವನೆ ಮಾಡಿದ್ರೆ ಹೆಚ್ಚು ರುಚಿಯಾಗೂ ಇರುತ್ತೆ, ಹಾಗೆ ಆರೋಗ್ಯಕರವಾಗೂ ಇರುತ್ತೆ. ಆದರೆ ಒಂದು ನೆನಪಿರಲಿ, ಎಷ್ಟೇ ಒಳ್ಳೆ ಆಹಾರನೇ ಆದರೂ ಅತಿಯಾಗಿ ಸೇವನೆ ಮಾಡಿದರೆ ಸಮಸ್ಯೆ ತಪ್ಪಿದ್ದಲ್ಲ. ಹಾಗಾಗಿ ಪ್ರಮಾಣ ಮತ್ತು ಗುಣಮಟ್ಟದ ಬಗ್ಗೆ ಯಾವಾಗಲೂ ಗಮನ ಇರಲೇಬೇಕು. ಇನ್ನು ಕೆಲವರಿಗೆ ಶೇಂಗಾ ಅಲರ್ಜಿಯನ್ನು ಕೂಡ ಉಂಟು ಮಾಡುತ್ತೆ. ಅಂಥವರು ಇದರಿಂದ ಸಂಪೂರ್ಣ ದೂರ ಇರೋದೇ ಒಳಿತು.